ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮಾಡ್ತಿರೋ ಎಂಬ್ರಾಯ್ಡ್ರಿ ಡಿಸೈನ್, ನಾನು ಒಂದೇ ಡಿಸೈನಲ್ಲಿ ಎರಡು ಥರ ಸ್ಟೆಪ್ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಬೇರೆ ಥರ, ಫ್ರಂಟ್ ಬೇರೆ ಥರ. ನಿಮ್ಗೆ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಫಾಸ್ಟಲ್ಲೇ ವಿಡಿಯೋ ಹಾಕಿದ್ದೀನಿ. ನಾನು ಮೊದಲಿಗೆ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದ್ರ ನಂತರ ನಿಮಗೆ ಕರು ಶೇಪ್ 2 ವಿಡ್ತಲ್ಲಿ ಕರು ಶೇಪ್ ಹಾಕೊಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಸ್ಟಿಚ್ ಬಂದು ನಂಬರ್ 3 ವಿಡ್ತಲ್ಲಿ ಯೂಸ್ ಮಾಡಿರೋದು. ನಾನು ಮಾಡ್ತಿರೋ ಜೆರಿ ಥ್ರೆಡ್ ಕಿರಣ್ ಜೆರಿ ಅಂದರೆ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರಿಗೆ. ನಾನು ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಲೀಫ್ ಡಿಸೈನು, ಕಾಮನ್ ಲೀಫ್ ಡಿಸೈನ್, ಇದು ಲೀಫ್ ಡಿಸೈನಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತೀನಿ. ನಾನು ಯೂಸ್ ಮಾಡಿರೋ ಸಿಲ್ಕ್ ಥ್ರೆಡ್ ಬಂದು ಚಾಂದ್, ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟು ನಾನು ಜೆರಿ ಥ್ರೆಡ್ಡಲ್ಲಿ ಓಲ್ ಶೇಪ್ ಕೊಟ್ಕೊತಾ ಇದ್ದೀನಿ. ಇದು ಒಂದು ಮೆಥಡ್ ಆಯಿತು, ನಾನು ಯೂಸ್ ಮಾಡಿರೋ ಒಂದು ಮೆಥಡು. ನಾನು ಫ್ರಂಟಲ್ಲಿ ಏನಪ್ಪ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಫುಲ್ ವರ್ಕು ಸ್ಟೆಪ್ 1 ಅಂದರೆ ಜೆರಿಲೇ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ವರ್ಕು. ಓವಲ್ ಶೇಪ್ ಕೊಟ್ಟು ಬ್ಯಾಕಲ್ಲೇ ಆದರೆ ಫಸ್ಟು ಜೆರಿ ಥ್ರೆಡ್ ಯೂಸ್ ಮಾಡಿ, ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ, ಮತ್ತೆ ನಾನು ಜೆರಿ ಥ್ರೆಡ್ ಯೂಸ್ ಮಾಡಿದ್ದೆ. ಬಟ್ ಫ್ರಂಟಲ್ಲಿ ಆ ಥರ ಮಾಡಿಲ್ಲ. ನಾನು ಫ್ರಂಟಲ್ಲಿ ಫುಲ್ಲು ಜೆರಿ ಥ್ರೆಡ್ಡಲ್ಲಿರೋ ಕೆಲಸ ಎಲ್ಲ ಜೆರಿ ಥ್ರೆಡಲ್ಲಿ ಮುಗಿಸಿ ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಇದು ಸ್ಟೆಪ್ 2 ಮೆಥಡ್. ಯಾರಿಗೆ ಯಾವ ಥರ ಯೂಸ್ ಆಗುತ್ತೋ ಮೆಥಡು, ಅವ್ರು ಆ ಥರ ಮೆಥಡ್ ಯೂಸ್ ಮಾಡಿ ಸಿಂಪಲ್ಲಾಗಿ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಸ್ಲೀವ್ ಡಿಸೈನ್ ಮಾಡ್ತಾ ಇದ್ದೀನಿ. ಸ್ಲೀವು ಜಸ್ಟ್ ಒಂದು ಸರ್ಕಲ್ ಹಾಕಿ ಸಿಂಪಲ್ಲಾಗಿ ವರ್ಕ್ನ ಕಂಪ್ಲೀಟ್ ಮಾಡಿ ಮುಗಿಸಿರೋದು. ಜೆರಿ ಥ್ರೆಡ್ಡಲ್ಲಿ ಲೀಫ್ ಕೊಟ್ಕೊಂಡು ನೆಕ್ಸ್ಟು ಸಿಲ್ಕ್ ಥ್ರೆಡ್ಡಲ್ಲಿ ಸ್ಮಾಲ್ ಲಾಂಗ್ ಲೀಫ್ ಕೊಟ್ಟಿದ್ದೀನಿ. ಅದರ ನೆಕ್ಸ್ಟು ಸರ್ಕಲ್ ಒಳಗೂ ಸ್ಮಾಲ್ ಲೀಫ್ ಡಿಸೈನ್ ಕೊಟ್ಟು ಬ್ಲೌಸು ಈ ರೀತಿ ರೆಡಿಯಾಗಿದೆ. ಹೇಗಿದೆ ಹೇಳಿ. ಥ್ಯಾಂಕ್ ಯು.